ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸ ಈ ಸಮಯ ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ, ಸಮಯ, ವಾರದ ಮೊದಲನೇ ದಿವಸ, ನೀವು ಮೃತ್ಯುಂಜಯನಾದಂಥ ದಿವಸ, ಮಹಿಮೆಯ ದಿವಸವಾಗಿದ್ದದಕ್ಕಾಗಿ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿದೆ. ನಿಮ್ಮ ಪವಿತ್ರ ಆತ್ಮರ ಮೂಲಕ ನಡೆಸಲು ಸಹಾಯ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆಯ ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ನನ್ನ ಹೃದಯಪೂರ್ವಕವಾದಂತಹ ನಮಸ್ಕಾರಗಳು. ಈ ದಿವಸವೂ ಕೂಡ ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಎಲ್ಲ ರೀತಿಯಲ್ಲೂ ಕೆಲಸ ಕಾರ್ಯಗಳಲ್ಲಿ ಕೂಡ ಹೇರಳವಾಗಿ ದೇವರು ಆಶೀರ್ವದಿಸಲಿ. ಈ ದಿವಸದ ಸಂದೇಶದ ಭಾಗವು ಕೀರ್ತನೆಗಳು 15ನೇ ಅಧ್ಯಾಯ 1ರಿಂದ. ಕೀರ್ತನೆಗಳು 15ನೇ ಅಧ್ಯಾಯ 1ರಿಂದ. ಈ ಒಂದು ಕೀರ್ತನೆ ಬಹಳ ವಿಶೇಷವಾದ ಕೀರ್ತನೆ ಆಗಿದೆ. ಇದರಲ್ಲಿ ನಾವು ಬಹಳ ವಿಷಯದಲ್ಲಿ ಎಲ್ಲರನ್ನ ತಿಳಿದುಕೊಳ್ಳುವಂಥದ್ದು. ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳೋಣ. ಯೆಹೋವನ ಸನ್ನಿಧಿಗೆ ಯೋಗ್ಯರು ಯಾರೆಂದು ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಯೆಹೋವನ ಸನ್ನಿಧಿಗೆ ಯಾರು? ಬಹಳ ಜನ ಹೇಳ್ತಾರೆ, ನಾವು ಪರಲೋಕಕ್ಕೆ ಹೋಗ್ತೀವಿ, ಶಿವನ ಪಾದದ ಬಳಿಗೆ ಹೋಗ್ತೀವಿ, ಶಿವನ ಹತ್ರ ಹೋಗ್ತೀವಿ, ಶಿವ ನಮ್ಮನ್ನ ಕರ್ಕೊಂಡು ಹೋಗ್ತಾನೆ, ಯೇಸು ನಮ್ಮನ್ನ ಕರ್ಕೊಂಡು ಹೋಗ್ತಾನೆ, ಅಲ್ಲಾ ನಮ್ಮನ್ನ ಕರ್ಕೊಂಡು ಹೋಗ್ತಾನೆ ಅಂತ ಹೇಳ್ತಾರೆ. ನಮ್ಮ ಸಭೆ ಎತ್ತಲ್ಪಡ್ತದೆ, ನಾವು ಈ ಲೋಕದವರಲ್ಲ, ನಾವು ಪರಲೋಕಕ್ಕೆ ಹೋಗ್ತೀವಿ ಅಂತೇಳಿ ಬಹಳ ಜನ ಪರಲೋಕದ ವಿಷಯವನ್ನು ಬಹಳ ಸುಲಭವಾಗಿ ತಿಳಿದುಕೊಂಡಿದ್ದಾರೆ. ಪ್ರತಿಯೊಬ್ಬರ ಬಾಯಲ್ಲಿ ಬರುವುದು ಕೂಡ ಅದುವೇ. ಎಲ್ಲಿಯೋ ಒಬ್ಬೊಬ್ಬರು ಸತ್ಯವನ್ನು ಅರಿತವರ ಬಾಯಲ್ಲಿ ಮಾತ್ರ ಖಂಡಿತವಾಗ್ಲೂ ನಾವು ಎಲ್ಲಿ ಹೋಗ್ತೀವೋ ಖಂಡಿತವಾಗಿಯೂ ನಾವು ಯೋಗ್ಯರಲ್ಲ, ಇನ್ನು ಮುಂದೆ ಏನಾಗ್ತೀವೋ ಗೊತ್ತಿಲ್ಲ ಎಂಬುದಾಗಿ ಅಪೊಸ್ತಲರಾದ ಪೌಲರು ಕೂಡ ಮಾತನ್ನು ಹೇಳಿದ್ದಾರೆ. ಆದರೆ ಪಾಪಿಗಳಾದ ಮನುಷ್ಯರು ಇವತ್ತು ಏನು ಹೇಳಿದ್ದಾರೆ? ಸ್ವಲ್ಪವನ್ನು ತಿಳ್ಕೊಂಡು ದೇವರನ್ನು ಅರಿತುಕೊಂಡು ಮತ್ತೆ ದೇವರನ್ನ ಅರಿಯದವರಂತೂ ಬಿಟ್ಟುಬಿಡೋಣ, ಅವರ ವಿಷಯವೇ ಬೇಡ. ದೇವರು ಯಾರಿಗೆ ದರ್ಶನ ಕೊಟ್ಟಿದ್ದಾರೋ, ತಿಳಿಯಪಡಿಸಿದ್ದಾರೋ, ಅರ್ಥಕೊಂಡಿದ್ದಾರೋ, ನಾವು ಆ ದೇವಮನವರು, ಈ ದೇವಮನವರು, ಆ ಸೇವಕರುಗಳು, ಈ ಸೇವಕರುಗಳು ಅಂತ ಹೇಳಿಕೊಂಡು ಈ ಲೋಕದ ವಿಷಯವನ್ನು ಕೂಡ ಬಿಡದೇ ಇರೋರು, ಅವರ ಬಾಯಲ್ಲಿ ಬರುವಂಥದ್ದು ಏನಪ್ಪ ಅಂದರೆ, ನಾವು ಪರಲೋಕಕ್ಕೆ ಹೋಗ್ತೀವಿ, ಯೇಸು ಬರ್ತಾರೆ, ನಮ್ಮನ್ನ ಕರ್ಕೊಂಡು ಹೋಗ್ತಾರೆ. ಅನೇಕ ಹಾಡುಗಾರರು ಕೂಡ ನಾವು ಬರ್ತೇವೆ, ಪರಲೋಕಕ್ಕೆ ಹೋಗ್ತೇವೆ, ಯೇಸು ಬೇಗನೆ ಬರ್ತಾನೆ, ಅಲ್ಲಿ ಬರ್ತಾನೆ, ಇಲ್ಲಿ ಬರ್ತಾನೆ, ಆ ಬೆಟ್ಟಕ್ಕೆ ಬರ್ತಾನೆ, ಈ ಬೆಟ್ಟಕ್ಕೆ ಬರ್ತಾನೆ ಅಂತ ಹೇಳಿಕೊಂಡು, ಇನ್ನು ಹಿಂದೂಗಳು ಅಂತ ಹೇಳೋರು ಏನು ಮಾಡ್ತಾರೆ, ಎಲ್ಲ ಒಂದೇ. ಆದರೆ ನಾವು ಶಿವನಲ್ಲಿಗೆ ಹೋಗ್ತೇವೆ, ಭಗವಂತನ ಬಳಿಗೆ ಹೋಗ್ತೇವೆ, ಪರಮಾತ್ಮನ ಬಳಿಗೆ ಹೋಗ್ತೇವೆ ಅಂತೇಳಿ, ಮುಸ್ಲಿಮರು ನಾವು ಅಲ್ಲಾನ ಹತ್ರ ಹೋಗ್ತೇವೆ ಅಂತೇಳಿ ಬಹಳ ಜನರಲ್ಲಿ ಇದೊಂದು ಬಯಕೆ ಬಹಳ ಇದೆ. ಆದರೆ ಇದು ಸ್ವಲ್ಪ ವಿಷಯ ಮಾತ್ರ ಈ ಕೀರ್ತನೆ 15 ನಮಗೆ ತಿಳಿಸಲ್ಪಡ್ತದೆ. ಅದಕ್ಕೆ ಸಂಪೂರ್ಣ ತಿಳಿದುಕೊಳ್ಳುವಂಥದ್ದು 10 ದಶಾಜ್ಞೆಗಳನ್ನು ಈ ಹಿಂದೆ ಕೂಡ ಅದನ್ನು ಹಲವಾರು ಸಲ ನಿಮಗೆ ದೇವರ ನಾಮದಲ್ಲಿ ತಿಳಿಸಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ಆಶೀರ್ವಾದದಿಂದ ಅದರಲ್ಲಿ ದಾವಿದರ ಸ್ವಲ್ಪ ವಿಷಯವನ್ನು ಕೂಡ ಇದರಲ್ಲಿ ಮನದಟ್ಟು ಮಾಡಿದ್ದಾರೆ. ಅದನ್ನು ತಿಳಿದುಕೊಳ್ಳೋಣ. 15:1. ಯೆಹೋವನೇ, ನಿನ್ನ ಗುಡಾರದಲ್ಲಿ ಇಳುಕೊಂಡಿರುವುದಕ್ಕೆ ಯೋಗ್ಯನು ಯಾವನು? ನೋಡಿ, ಯಾವನು ನಿನ್ನ ಯೆಹೋವನೇ ಅಂದರೆ ಪರಮಾತ್ಮನೇ, ಭಗವಂತನೇ, ನಿನ್ನೊಂದಿಗೆ ಪರಲೋಕಕ್ಕೆ ಬರಕ್ಕೆ ಯಾರು ಯೋಗ್ಯರು ಅಂತ ದಾವಿದರಸರು ಹೇಳ್ತಾ ಇದ್ದಾರೆ. ದೇವರಲ್ಲಿ ಯಾರು ಯೋಗ್ಯರು ಅಂತೇಳಿ ಇದನ್ನು ಬಹಳ ಕಡೆ ನೋಡುವಾಗ ಭೂಲೋಕದಲ್ಲಿ ನಿನ್ನೆ ಕೂಡ ನಾವು ಇದನ್ನು ಓದಿಕೊಂಡಿದ್ದೇವೆ. ಅಪೊಸ್ತಲರಾದ ಪೌಲರು ಕೂಡ ರೋಮನರಿಗೆ ಅಂದರೆ ರೋಮಪುರದವರಿಗೆ ಅಥವಾ ರೋಮನರಿಗೆ ಬರೆದ ಪತ್ರದಲ್ಲಿ 3ನೇ ಅಧ್ಯಾಯದಲ್ಲಿ ಕೂಡ ಇದನ್ನೇ ಹೇಳಿದ್ದಾರೆ. ಮನುಷ್ಯರಲ್ಲಿ ಒಬ್ಬನೂ ನಂಬಿಕೆ ಉಳ್ಳವನು ಕಾಣೋದಿಲ್ಲ ಅಂತ. ದಾವಿದರಸರು ನಿನ್ನೆ ಕೂಡ ಅದನ್ನೇ ಹೇಳಿದ್ದಾರೆ. ಯಾರಪ್ಪ? ಪ್ರತಿಯೊಬ್ಬರು ಎಲ್ಲರೂ ಕೆಟ್ಟು ಹೋಗಿದ್ದಾರೆ, ಎಲ್ಲರೂ ಸುಳ್ಳುಗಾರರೇ, ಯಾರು ಯೋಗ್ಯರು? ಒಬ್ರು ಕೂಡ ಯೋಗ್ಯರಿಲ್ಲ ಆ ದೇವರು ಪರಲೋಕದ ಇಣುಕಿ ನೋಡುವಾಗ ಅಂತ. ಇಲ್ಲಿ ಈ ಕೀರ್ತನೆಯಲ್ಲಿ ಕೂಡ ನೋಡುವಾಗ, ಯೆಹೋವನೇ, ನಿನ್ನ ಗುಡಾರದಲ್ಲಿ ಇಳುಕೊಂಡಿರುವುದಕ್ಕೆ ಯೋಗ್ಯನು ಯಾವನು? ಅದಕ್ಕೆ 10 ದಶಾಜ್ಞೆಗಳು. ಇವತ್ತು ದೇವರು ಕಲಿತರೆ ವಿಗ್ರಹಾಧನೆ, ಮಾಟ, ಮಾಯ, ಮಂತ್ರ, ಮದ್ಯಪಾನ, ಧೂಮಪಾನ, ವ್ಯಭಿಚಾರ ಅಂದರೆ ಸುಳ್ಳತನ ಮಾಡುವಂಥದ್ದು, ತಂದೆ ತಾಯಿನ ಸರಿಯಾಗಿ ನೋಡಿಕೊಳ್ಳೋದಿಲ್ಲ, ಗಂಡ ಹೆಂಡತಿಗಳು ಸರಿ ಇರೋದಿಲ್ಲ, ಮಕ್ಕಳು ಸರಿ ಇರೋದಿಲ್ಲ, ಮಕ್ಕಳನ್ನು ಸರಿಯಾಗಿ ಪೋಷಣೆ ಮಾಡೋದಿಲ್ಲ, ಮಕ್ಕಳ ವಿಚಾರದಲ್ಲಿ ಬುದ್ಧಿವಾದ ಹೇಳೋದಿಲ್ಲ, ಈಗ ರೌಡಿತನ, ಕೊಲೆ, ಸುಲಿಗೆ, ಚಾಡಿ, ಇನ್ನೊಬ್ಬರನ್ನ ಹಾಳು ಮಾಡೋದು, ಮೋಸ ಮಾಡುವಂಥದ್ದು, ಕದಿಯುವಂಥದ್ದು, ಸರಿಯಾಗಿ ಸಂಬಳ ತಗೊಂಡು ಕೆಲಸ ಮಾಡೋದಿಲ್ಲ ಅಥವಾ ಆ ಕೆಲಸ ಮಾಡಿದವರಿಗೆ ಸರಿಯಾಗಿ ಸಂಬಳ ಕೊಡೋದಿಲ್ಲ, ಅಧಿಕಾರಿಗಳಾದರೆ ಲಂಚ, ಇನ್ನೊಬ್ಬನ ಮೋಸ ಮಾಡುವಂಥದ್ದು, ನಾನಾ ರೀತಿಯಲ್ಲಿ 1, 2 ಅಲ್ಲ ಬಹಳಷ್ಟು
ಇವತ್ತು ಜನಗಳು ಏನು ಮಾಡ್ತಾ ಇದ್ದಾರೆ, ಪ್ರತಿಯೊಬ್ಬರು ಅನ್ಯಾಯ ಮಾಡ್ತಾ ಇದ್ದಾರೆ. ದೇವರ ಹೆಸರನ್ನು ಹೇಳ್ಕೊಂಡು ಪೂಜೆ ಪುಸ್ಕಾರ ಹೋಮ, ಆ ಪೂಜೆ ಆ ಪೂಜೆಗೆ ಇಷ್ಟು ₹1,000, ಈ ಪೂಜೆಗೆ ಇಷ್ಟು ₹1,000 ತಿಳ್ಕೊಳ್ಳೋದು. ಕೆಲವರು ದೇವಮಾನವರು ಅಂತ ಹೇಳ್ಕೊಂಡು ಕಾಲಿಗೆ ಬೀಳಿಸಿಕೊಳ್ತಾರೆ. ಇನ್ನು ಕೆಲವರು ದೇವರ ಹೆಸರನ್ನು ಹೇಳಿಕೊಂಡು ಶಾಲೆಯನ್ನು ಓಪನ್ ಮಾಡಿದ್ದಾರೆ, ಆಸ್ಪತ್ರೆ ಓಪನ್ ಮಾಡಿದ್ದಾರೆ, ಆಶ್ರಮ ಓಪನ್ ಮಾಡಿದ್ದಾರೆ, ವಾಹನಗಳನ್ನು ಇಟ್ಟುಕೊಂಡು ಹಣ ಸಂಪಾದನೆ ಮಾಡ್ತಾರೆ, ವ್ಯಾಪಾರ ಮಾಡ್ಕೊಂಡು ಹಣ ಸಂಪಾದನೆ ಮಾಡ್ತಾರೆ, ನಾನಾ ರೀತಿಯ ಅನ್ಯಾಯವನ್ನು ಮಾಡ್ತಾ ಇದ್ದಾರೆ. ನಾವು ದೇವರನ್ನ ಅರಿತವರು ಅಂತ ಹೇಳೋವರೇ. ಹಾಗಿರುವಾಗ ಯಾರಪ್ಪ ಪರಲೋಕಕ್ಕೆ ಹೋಗೋರು? ದೇವರು ಹೇಳ್ತಾರೆ, ನಾನು ಪರಿಶುದ್ಧನಾದಾಗೆ ನೀವು ಪರಿಶುದ್ಧರಾಗಿರಿ ಅಂತೇಳಿ. ಹಾಗೆ ದೇವರು ಏನು ಮೋಸಗಾರನೋ ಅಲ್ಲ. ಇನ್ನೊಂದು ಕಡೆ ಬರೆಯಲ್ಪಟ್ಟಿದೆ, ಪರಿಶುದ್ಧತೆ ಇಲ್ಲದೆ ಯಾರೂ ದೇವರನ್ನು ಕಾಣುವಾಗಿಲ್ಲ. ಒಂದು ಸಾಸಿವೆ ಕಾಳಿನಷ್ಟವರಲ್ಲಿ ಕೊಳೆ ಇರುವುದಾದರೆ ಖಂಡಿತವಾಗಿಯೂ ಅವರು ದೇವರನ್ನು ಕಾಣುವಾಗಿಲ್ಲ. ಅವರ ಕರ್ಮಕ್ಕೆ ತಕ್ಕಾದ ಪ್ರತಿಫಲವನ್ನು ಕೊಡುವನು ನೀನಲ್ಲವೋ ಅಂತ ಹಿಂದೆ ನಾವು ಕೀರ್ತನೆಯಲ್ಲಿ ಕೂಡ ಅದನ್ನೇ ಓದಿದ್ದೇವೆ. ದೇವರು ಕೂಡ ಅದನ್ನೇ ಹೇಳಿದ್ದೇನೆ, ನಾನು ಬೇಗನೆ ಬರುತ್ತೇನೆ, ಅವರವರ ಕೃತ್ಯಕ್ಕೆ ತಕ್ಕಾದ ಪ್ರತಿಫಲವನ್ನು ನಾನು ಕೊಡುತ್ತೇನೆ. ಆಡುವ ಪ್ರತಿಯೊಂದು ಮಾತಿಗೂ ತೀರ್ಪಿದೆ. ಯೋಚನೆ ಬಾಯ್ಬಿಟ್ಟು ಮಾತಾಡದಿದ್ರು ಹೃದಯದಲ್ಲಿ ಏನನ್ನ ಯೋಚನೆ ಮಾಡಿಕೊಳ್ತಾ ಇದ್ದೇವೆ ಅಂತ ಕೂಡ ದೇವರು ಪರಲೋಕದ ವೀಕ್ಷಿಸಿ ಪ್ರತಿಯೊಬ್ಬರ ಹೃದಯವನ್ನು ಮನಸ್ಸನ್ನು ಪರಿಶೋಧಿಸುವನ, ಅದು ಸೂಕ್ಷ್ಮವಾಗಿ ಪರಿಶೋಧಿಸುವನಾಗಿದ್ದೇನೆ ಅಂತ ನಾವು ತಿಳ್ಕೊಂಡಿದ್ದೇವೆ. ಹೀಗಿರುವಾಗ ಅವರು ಎಂಥ ಬಟ್ಟೆ ಹಾಕಲಿ, ಎಂಥ ನಾಮ ಹೇಳಿ, ಎಷ್ಟೇ ಗಡ್ಡೆ ಬಿಡಲಿ, ಎಷ್ಟೇ ಕೂದಲು ಬಿಡಲಿ, ಎಂತೆಂಥ ಮಾಲೆ ಹಾಕೊಳ್ಳಿ, ಏನೇ ಮಾಡಲಿ ಖಂಡಿತವಾಗಿ ಸಾಧ್ಯವೋ? ಇದೆಲ್ಲ ತೋರಿಕೆಗೆ ಮನಸ್ಸೊಳಗೆ ಒಂದು ಬೇರೆಯೇ ಇದೆ, ಅದು ಎಲ್ರಿಗೂ ಗೊತ್ತಿರುವಂಥ ವಿಷಯ. ಹಾಗಿರುವಾಗ ಯಾರು ಯೋಗ್ಯನು? ಒಬ್ಬನೂ ಇಲ್ಲ, ಒಬ್ಬನೂ ಇಲ್ಲದರ ನಮಗೆ ಸ್ತೋತ್ರವಾಗಲಿ, ಹಲ್ಲೆಲೂಯ. ಹಾಗಿರುವಾಗ ಪರಿಶುದ್ಧ ಪರ್ವತದಲ್ಲಿ ವಾಸಿಸತಕ್ಕವನು ಎಂಥವನಾಗಿರಬೇಕು? ನಿನ್ನ ಪರಿಶುದ್ಧ ಪರ್ವತದಲ್ಲಿ ವಾಸಿಸತಕ್ಕವನು ಪರಲೋಕಕ್ಕೆ ಹೋಗಬೇಕಾದರೆ, ಸತ್ತ ಮೇಲೆ ನ್ಯಾಯ ತೀರ್ಪಿನ ದಿವಸ ಪರಲೋಕಕ್ಕೆ ಹೋಗಬೇಕಾಗಿದ್ರೆ ಅವನು ಹೇಗಿರಬೇಕು ಅಂತ ಸ್ವಲ್ಪ ವಿಷಯ ಮಾತ್ರ ಇದರಲ್ಲಿದೆ. ಸಂಪೂರ್ಣವಾಗಿರುವಂಥದ್ದು 10 ದಶಾಜ್ಞೆಗಳಲ್ಲಿ ಅದು ಅಡಕವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರ. 2ನೇ ವಚನ, ಅವನು ಸಜ್ಜನನು ನೀತಿವಂತನು. ನೋಡಿ, ಸಜ್ಜನ ಅಂದರೆ ಒಂದು ವೇಳೆ ದೇವರನ್ನು ನೆನ್ನೆ ನಾವು ತಿಳ್ಕೊಂಡಿದ್ದೇವೆ, ದೇವರಿಂದ ಆಯ್ಕೆಯಾಗುವುದಂದರೆ ಒಂದು ತಾಯಿ ಗರ್ಭದಿಂದಲೇ ದೇವರು ಆರಿಸಿಕೊಳ್ತಾರೆ. ಅವರನ್ನು ಯಾವುದೇ ಕಾರಣಕ್ಕೆ ತಪ್ಪಿ ಹೋಗಲಿಕ್ಕೆ ದೇವರು ಬಿಡೋದಿಲ್ಲ. ಅವರು ಪರಲೋಕಕ್ಕೆ ಬೇಕೇ ಬೇಕು ಅಂತೇಳಿ ತಾಯಿ ಗರ್ಭದಿಂದಲೇ ಅವರನ್ನು ಪರಿಶುದ್ಧರನ್ನಾಗಿ ತರ್ತಾರೆ ದೇವರು. ದೇವರನಂತೆ ಸ್ತೋತ್ರ. ಉದಾಹರಣೆಗೆ ಈಗ ಯೋಹಾನನನ್ನು, ಎಲಿಯನನ್ನು, ಹನೋಕನನ್ನು, ಆಮೇಲೆ ದೇವರೇ ಮನುಷ್ಯನ ಅವತಾರ ಎತ್ತಿ ಬಂದಾಗ ತಾಯಿ ಗರ್ಭದಲ್ಲಿ ಆರಿಸಿಕೊಂಡು ಇದೊಂದು ಉದಾಹರಣೆಯನ್ನು ನಮಗೆ ತೋರಿಸಿಕೊಟ್ಟಿದ್ದು. ಆಮೇಲೆ ಇವನು ಯಾರೋ ಯೋಬನನ್ನು, ಇವರೆಲ್ಲರನ್ನು ನಾವು ನೋಡೋಣ. ತಾಯಿ ಗರ್ಭದಿಂದಲೇ ಯೆರೆಮೀಯ, ಎಜ್ಕೇಲ, ಬೈಬಲಲ್ಲಿ ಬರೆದಿರುವ ಪ್ರವಾದಿಗಳು, ಸಾಕ್ಷಿಗಳು, ಇಂಥವರೆಲ್ಲರನ್ನು ತಾಯಿ ಗರ್ಭದಿಂದಲೇ ಆರಿಸಿಕೊಂಡರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅವರನ್ನು ದೇವರೇ ನಡೆಸ್ತಾರೆ. ಯಾವುದೇ ಕಾರಣಕ್ಕೆ ತಪ್ಪು ಮಾಡಲು ದೇವರೇ ಬಿಡುವುದಿಲ್ಲ. ದೇವರ ಕಾವಲು ದೂತರ ಮೂಲಕ ರಕ್ಷಣೆ ಕೊಡ್ತಾರೆ, ಪವಿತ್ರ ಆತ್ಮರ ಮೂಲಕ ನಡೆಸ್ತಾರೆ. ವಿಶೇಷವಾದ ಜ್ಞಾನವನ್ನು ಕೊಟ್ಟು ಅವರು ಪರಲೋಕಕ್ಕೆ ಸೆಲೆಕ್ಟ್ ಆಗಿದ್ದಾರೆ. ಉದಾಹರಣೆಗೆ ಇಸ್ರೇಲರಲ್ಲಿ 20 ವರ್ಷದ ಮೇಲ್ಪಟ್ಟವರು ದೇವರಿಗೆ ಲೆಕ್ಕ ಎಂಬುದಾಗಿ ನಮಗೆ ಬೈಬಲ್ ತಿಳಿಸಲ್ಪಡುತ್ತದೆ. ಅದು ಈ ಲೋಕದ ವಿಷಯದಲ್ಲಿ 18 ವರ್ಷ ಇದೆ ಸರ್ಕಾರದ ಕಾನೂನು, ಆದರೆ ದೇವರ ವಿಷಯದಲ್ಲಿ 20 ವರ್ಷ ಇದೆ. ದೇವರ ನಾಮಕ್ಕೆ ಸ್ತೋತ್ರ. ಅದರಲ್ಲಿ ನೋಡಿ, ಬರೀ ಗಂಡಸರು 20 ವರ್ಷದ ಮೇಲ್ಪಟ್ಟ ಗಂಡು ಸಂತಾನವನ್ನೇ 6 ಲಕ್ಷ ಗಂಡಸರನ್ನು ಐಗುಪ್ತ ದೇಶದಿಂದ ದೇವರು ಬಿಡುಗಡೆ ಮಾಡಿಕೊಂಡು ಬಂದರು. 40 ವರ್ಷ ಐಗುಪ್ತ ದೇಶದಿಂದ ಕಾನಾನ್ ದೇಶ ಅವರು ಸೇರಬೇಕಾದ್ರೆ ಅವರನ್ನು ಮೋಶೆ ಮೂಲಕ ತಿಳಿಸಿದ್ರಲ್ಲಿಂದ ನಡೆಸಿಕೊಂಡು ಬಂದರು. ಆವಾಗ ಅಲ್ಲಿ 6 ಲಕ್ಷ ಗಂಡಸರಲ್ಲಿ ಕಾನಾನ್ ದೇಶಕ್ಕೆ ಸೇರಿದ್ದು, ಸೆಲೆಕ್ಟ್ ಆಗಿದ್ದು, ಯೋಗ್ಯರಾಗಿದ್ದು ಯಾರು? ಇಬ್ಬರಿ, ಯೆಹೋಶುವ ಮತ್ತು ಕಾಲೇಬ. ಬಾಕಿ 5,99,998 ಜನ ಏನಾದರೂ ಪರಲೋಕದಿಂದ ಹೊರಬಿದ್ದರು, ಔಟ್, ನಾನಾ ಥರದ ಕಾಯಿಲೆ ಕಸಗಳಲ್ಲಿ ಹೊರಬಿದ್ದು ಹೋದರು ಎಂಬುದಾಗಿ ಇದನ್ನು ನಾವು ನೋಡ್ತೇವೆ. ಹಾಗೆ ಪರಿಶುದ್ಧ ಪರ್ವತದಲ್ಲಿ ವಾಸತಕ್ಕವನು ಎಂಥವನಾಗಿರಬೇಕು. ಇದು 2ನೇ ವಿಷಯ. ಅನೇಕರನ್ನು ಪ್ರಾಪಂಚಿಕದಿಂದ ಕರೀತಾರೆ. ಹಾಗೆ ಕರೆದಾಗ ಅವರ ಮೂಲಕವೋ ಅವರ ಹಿರಿಯರ ಮೂಲಕವೋ ಅನೇಕ ಬಂದ ಅವರನ್ನು ಪಾಪಗಳಿಂದ ಬಿಡುಗಡೆ ಮಾಡಿ ಅವರನ್ನು ದೇವರು ಏನು ಮಾಡ್ತಾರೆ? ಸಾಕ್ಷಿಯನ್ನಾಗಿ ಮಾರ್ಪಡಿಸುತ್ತಾರೆ ಕೆಲವರನ್ನ. ಇದು 2ನೇ ವಿಷಯ. ಆಗ ಅಂಥವರು ಮತ್ತೆ ಏನಾದರೂ ಪಾಪಗಳಿಗೆ ಹೋಗುವುದಾದರೆ, ಯಾರಾದರೂ ಸಿಕ್ಕಿಸುವುದಾದರೆ
ಪಶ್ಚಾತ್ತಾಪ ಪಟ್ಟು ಮುಂದೆ ಅವರು ಎಚ್ಚರಗೊಂಡರೆ ಅಂಥವರಿಗೊಂದು ಅವಕಾಶವಿದೆ. ಇಲ್ಲ ಇನ್ನೊಬ್ಬರನ್ನ ನೋಡಿಕೊಂಡು ನಮಗೆ ದೇವರು ಬೇಕು, ಈ ಕಡೆ ಸೈತಾನ ಕಾರ್ಯ ಬೇಕು, ಲೋಕ ಬೇಕು, ರಾಜಕೀಯ ಅಂದರೆ ಇದೆಲ್ಲ ಪ್ರಾಪಂಚಿಕ ವಿಷಯಗಳು, ಇವೆಲ್ಲವೂ ಬೇಕು ಅಂತ ತಿಳ್ಕೊಂಡು ಅವರು ಏನೇ ಮಾಡಿದರೂ ಕೂಡ ನಾವು ಈಗ ಸ್ವಲ್ಪ ಮುಂದೆ ತಿಳ್ಕೊಂಡಿದ್ದೇವೆ, ಖಂಡಿತವಾಗಿ ಇಂಥವರು ದೇವರಿಂದ ಆಯ್ಕೆಗೊಳ್ಳಲಿಲ್ಲ. ಇದನ್ನು ಬಹಳ ಚೆನ್ನಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಅದಕ್ಕೆ ಅವರಿಗೆ ಹೇಳುವುದು ಸಜ್ಜನನು, ನೀತಿವಂತನು ಅಂದರೆ ಯಾರು? ದೇವರ ವಾಕ್ಯಕ್ಕೆ ಚಾಚು ತಪ್ಪದೆ ಒಂದನೇ ಆಯ್ಕೆ ದೇವರು ನಡೆಸ್ತಾರೆ, ಎರಡನೇ ಆಯ್ಕೆ ಕರೆಯೋದ್ರಲ್ಲಿ ಅಂತವ್ರು ಏನು ಮಾಡ್ತಾರೆ? ದೇವರೇ ಅವರನ್ನು ಕೂಡ ನಡೆಸಬೇಕು. ಚಾಚು ತಪ್ಪದೆ ಹಿಂದಿನ ಜೀವಿತ ನನಗೆ ಬೇಡಪ್ಪ ಅಂತೇಳಿ ಅವರು ಸಂಪೂರ್ಣವಾಗಿ ಹಿಂದಿನ ಹಿರಿಯರ ಪಾಪಗಳನ್ನು, ಅವರ ಪಾಪಗಳನ್ನು ನೆನಪಿಗೆ ತಂದುಕೊಂಡು ಪಶ್ಚಾತ್ತಾಪಟ್ಟು ಸರಿ ಮಾಡಿಕೊಂಡು ಮುಂದೆ ಯಾರು ಸಾಕ್ತಾನೋ ಅವನು ಪರಿಶುದ್ಧ ಮಂದಿರದಲ್ಲಿ ವಾಸ ಮಾಡಬಹುದು. ಆದರೆ ಅಂಥ ಪಾಪಿಗಳಾದ ನಾವು ಕೂಡ ಇವತ್ತು, ಅದರಲ್ಲಿ ನಾನು ಒಬ್ಬ, ಸರಿಯಾಗಿ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಒಂದೊಂದು ಸಮಯ ಗೊತ್ತಿಲ್ಲದೆ ತಪ್ಪು ಬಂದು ಹೋಗಿರ್ತದೆ, ಅಕಸ್ಮಾತ್ ಇನ್ನೊಬ್ಬರ ಒಂದು ಮಾತಿನ ಬಳಿಗೆ ಏನೆಣಿಸಿಕಿ ಪಾಪಗಳಿಗೆ ಒಳಗಾಗಿರ್ತಾರೆ. ಅಂಥವರು ಪಶ್ಚಾತ್ತಾಪ ಪಟ್ಟುಕೊಂಡು ಸರಿ ಮಾಡಿ ಮುಂದೆ ಪಾಪ ಮಾಡದೆ ಹೋದರೆ, ಎಚ್ಚರಗೊಂಡರೆ ಅಂಥವರಿಗೊಂದು ಆಶೀರ್ವಾದ ಇದೆ. ಆದರೆ ಅವರು ಕೂಡ ಆ ರೀತಿ ಆಗಬೇಕಾದ್ರೆ ದೇವರ ಪ್ರೀತಿ ಇಲ್ಲದೆ ಏನು ಮಾಡಲು ಸಾಧ್ಯ ಇಲ್ಲ. ಉದಾಹರಣೆಗೆ ದಾವೀದರ ಹೆಸರನ್ನು ತಗೊಳ್ಳುವ, ಚಿಕ್ಕ ಹುಡುಗನಿಂದಲೇ ಆರಿಸಿಕೊಂಡು ಇಸ್ರಾಯೇಲರಿಗೆ ಅರಸನನ್ನಾಗಿ ಮಾಡಿದ್ರು, ಅಂತ ಫಿಲಿಸ್ಟಿಯರನ್ನು ಗೆಲ್ಲುವಾಗೆ ಮಾಡಿದ್ರು, ಅಂತ ಗೋಲಿಯಾತನನ್ನೇ ಏನು ಮಾಡಿದ್ರು, ರುಂಡವನ್ನ ಕತ್ತರಿಸುವ ಹಾಗೆ ಮಾಡಿದ್ರು, ಅಂತ ರೌಡಿಯನ್ನೇ ಸಣ್ಣ ಹುಡುಗನಾಗಿದ್ದಾಗಲೇ ಬೀಳಿಸಿದ್ರು. ಕಡೆಗೆ ಏನಾಯಿತು? ಒಂದು ಸ್ತ್ರೀಯ ದಿಶೆಯಿಂದ ಪರಲೋಕ ಕಳೆದು ಹೋಯಿತು. ಹಾಗೆ ದಾವೀದರ ಹೆಸರ ಹೆಣ ಏನಾಯಿತು? ಮಣ್ಣೊಳಗಡೆ ಕುಳಿತು ಹೋಯಿತು. ಹಾಗೆ ಇಲ್ಲಿ ಇದರ ಅರ್ಥ ನಾವು ಏನು ತಿಳ್ಕೊಳ್ಬೇಕಂದ್ರೆ, ದೇವರು ಕೆಲವರನ್ನು ಆರಿಸಿಕೊಂಡು ಅವರ ಕೈಯಲ್ಲಿ ಏನು ಕೆಲಸ ಮಾಡಬೇಕು ಆ ಕೆಲಸವನ್ನು ಮಾತ್ರ ಮಾಡಿಸ್ತಾರೆ. ಅಲ್ಲಿವರೆಗೆ ಅವರು ಚೆನ್ನಾಗಿರ್ತಾರೆ. ಆಮೇಲೆ ಬರ್ತಾ ಹಿಂದಿನ ಪರಿಸ್ಥಿತಿಗೆ ಹೋದರೆ ಅವರು ಎಂಥವರೇ ಆಗಿರಲಿ, ಎಷ್ಟೇ ಸಾಕ್ಷಿ ನುಡಿಲಿ, ಎಷ್ಟೇ ಬೋಧನೆ ಮಾಡಲಿ, ಏನೇ ಮಾಡಲಿ, ದೇವರಲ್ಲಿ ಎಂಥ ಭಯ ಭಕ್ತಿ ಇರಲಿ, ಒಂದು ವಿಷಯದಲ್ಲಿ ತಪ್ಪಿ ಹೋದರೆ ದೇವರ ಪರಿಶುದ್ಧ ಪರ್ವತ ಪರಲೋಕವನ್ನು ಕಳ್ಕೊಳ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದಕ್ಕೆ ಹೇಳಿದ್ದು ಮತ್ತಾಯ 7ನೇ ಅಧ್ಯಾಯ 21ನೇ ವಾಕ್ಯ ಬೈಬಲಲ್ಲಿ, ಸ್ವಾಮಿ ಸ್ವಾಮಿ ಅನ್ನವರೆಲ್ಲರೂ ಪರಲೋಕ ರಾಜ್ಯ ಸೇರುವುದಿಲ್ಲ, ತಂದೆಯಾದ ದೇವರ ಚಿತ್ತವನ್ನು ನೆರವೇರಿಸುವವರು ಮಾತ್ರ ಪರಲೋಕಕ್ಕೆ ಸೇರ್ತಾರೆ ಅಂತೇಳಿ. ಆದರೆ ಇವತ್ತು ನಾವು ಯೋಚನೆ ಮಾಡೋ, ದೇವರ ಹೆಸರು ಹೇಳ್ಕೊಳ್ಳೋದು, ಸೈಟು ದೇವರಿಗೆ ಚರ್ಚಿಗೆ ಅಂತ ಹೇಳುವಂಥದ್ದು, ಅದರಲ್ಲಿ ಅಲ್ಲಿ ಇಲ್ಲಿ ಸಾಲ ಮೂಲ ಮಾಡಿ ದೊಡ್ಡ ಮನೆ ಕಟ್ಟುವಂಥದ್ದು, ಕೆಳಗೆ ನೀರಿಗೆ ಸಂಪು ವಾಹನ ನಿಲ್ಲಕ್ಕೆ ಸ್ಥಳ ಮಾಡ್ಕೊಳ್ತಾರೆ, ಮೇಲೆ ಏನು ಮಾಡ್ತಾರೆ? ಅವರಿಗೆ ವಾಸಕ್ಕೆ ಮನೆ ಮಾಡ್ಕೊಳ್ತಾರೆ, ಇನ್ನೊಂದು ಫ್ಲೋರಲ್ಲಿ ಏನು ಮಾಡ್ತಾರೆ? ಚರ್ಚ್ ಅಂತೇಳಿ ಮಾಡ್ತಾರೆ. ಅವರಿಗೆ ಬೇಕಾಗಿರೋದು ಮನೆ. ದೇವರ ಹೆಸರನ್ನು ಹೇಳ್ಕೊಂಡು ಸಾಲ ಮೂಲ ಮಾಡಿ ಬದ್ದವರ ಅಕಸ್ಮಾತ್ ಹೆಂಡತಿಯ ಬಂದು ಬಳಗದ ಬಂಗಾರನ್ನು ಅಡವಿಟ್ಟುಕೊಂಡು ಬಡ್ಡಿಗೆ ದುಡ್ಡು ತೆಕ್ಕೊಂಡು ಚರ್ಚ್ ಕಟ್ಟುವಂಥದ್ದು ಏನಾದರೂ ದೇವರು ಹೇಳಿದ್ದಾರೆಯೋ? ಇಲ್ಲವೇ ಇಲ್ಲ. ಯೆಶಾಯನ ಗ್ರಂಥದಲ್ಲಿ ಕೂಡ ಸುಪೋಸರ ಕೃತಿಯಲ್ಲಿ ಕೂಡ, ಮನುಷ್ಯ ಕಟ್ಟಿದ ಗುಡಿಯಲ್ಲಿ ನಾನು ವಾಸ ಮಾಡುವುದಿಲ್ಲ, ಬೆಳ್ಳಿ ಕಬ್ಬಿಣ ಯಾವುದು ಮುಟ್ಟಿದ ವಸ್ತುಗಳಲ್ಲಿ, ಕಬ್ಬಿಣ ಮುಟ್ಟಿದ ವಸ್ತುಗಳಿಗೆ ನಾನು ಗುಡಾರವನ್ನು ಕಟ್ಟಬೇಡಿ, ಅಂಥ ಗುಡಾರಗಳಲ್ಲಿ ನಾನು ವಾಸ ಮಾಡುವುದಿಲ್ಲ ಅಂತ ಸ್ವತಃ ದೇವರೇ ಹೇಳಿದ್ದಾರೆ. ಇವತ್ತು ಪರಲೋಕದಲ್ಲಿ ಬೆಳ್ಳಿದೆಯಾ, ಕಬ್ಬಿಣದೆಯಾ, ಉಕ್ಕು ಇದೆಯಾ, ಏನಿದೆ? ನೀರಿನ ಮೇಲೆ ದೇವರ ಸಿಂಹಾಸನವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಇಂಥವರು ಪರಲೋಕಕ್ಕೆ ಹೋಗಲು ಸಾಧ್ಯನೋ? ದಶಾಂಶ ಕೊಡಿ, ಕಾಣಿಕೆ ಕೊಡಿ, ನಿಮಗೆ ಶಾಪ ಬರ್ತದೆ, ಅದು ಬರ್ತದೆ, ಇದು ಬರ್ತದೆ ಅಂತ ಹೇಳ್ತಾರೆ. ಖಂಡಿತವಾಗಿ ಕೊಡಬೇಕು. ಯಾರು ಕೊಡಬೇಕು, ಯಾರಿಗೆ ಕೊಡಬೇಕು, ಎಷ್ಟು ಕೊಡಬೇಕು, ಅದನ್ನು ತಗೊಂಡವರು ಏನು ಮಾಡಬೇಕು ಅಂತ ಅದನ್ನು ಇವರು ತಿಳಿಸ್ತಾ ಇದ್ದಾರೆ. ಇಲ್ಲ, ಇವರ ಹೆಂಡತಿ ಮಕ್ಕಳಿಗಾಗಿ ಮಾತ್ರ ಬಗ್ಗರನ್ನು ಹಿಂಸಿಸುತ್ತಿದ್ದಾರೆ. ಇಂಥವರು ಪರಲೋಕಕ್ಕೆ ಹೋಗಲಿಕ್ಕೆ ಸಾಧ್ಯವೋ? ಖಂಡಿತ ಸಾಧ್ಯವಿಲ್ಲ. ಬೇರೊಂದು ಕಡೆಯಲ್ಲಿ ಏನು ಮಾಡ್ತಾರೆ? ಆರತಿ ಅಲ್ಲಿ ಬೆಂಕಿ ಹಾಕ್ಕೊಂಡು ಒಂದಿಷ್ಟು ಕುಂಕುಮ ಅರ್ಶಿನ ಇಟ್ಟುಕೊಂಡು ಆರತಿ ತಟ್ಟೆ, ಅದರಲ್ಲಿ ಯಾರು ಜಾಸ್ತಿ ದುಡ್ಡು ಹಾಕ್ತಾರೋ ಅವರಿಗೆ ಜಾಸ್ತಿ ಸ್ವಲ್ಪ ಗಂಧ ಕೊಡ್ತಾರೆ. ಇಲ್ಲಾಂದರೆ ತೆಂಗಿನಕಾಯಿ ನೀರು ಹಾಕಿ ಮಿಶ್ರ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಕುಡಿಲಿಕ್ಕೆ ಕೊಡ್ತಾರೆ. ಇವರು ಪರಲೋಕ ಹೋಗ್ಲಿಕ್ಕೆ ಸಾಧ್ಯನೋ? ಇನ್ನು ಕೆಲವರು ನಾನಾ ರೀತಿಯಲ್ಲಿ ಇಷ್ಟೆಲ್ಲ ಮಾಡದಿದ್ರು ನಾನಾ ರೀತಿಯಲ್ಲಿ ಬೋಧನೆ ಮಾಡ್ತಾರೆ, ಪ್ರೀತಿ ಮಾಡೋರನ್ನೇ ಪ್ರೀತಿ ಮಾಡ್ತಾರೆ, ಬಗ್ಗರು ಬೇಡವೇ ಬೇಡ. ಕೆಲವರು ದೇವರನ್ನು ಅರಿತುಕೊಂಡವರು ಅವರವರು ವರ್ಷಕ್ಕೊಂದೊಂದು ಸಲ ಸಮಯ ಬಂದಾಗ ಗೇಟ್ ಹಾಕ್ಬಿಡ್ತಾರೆ, ಗೇಟಿಂದ ಹೊರಗಡೆ ಬಿಡ್ತಾರೆ.
ಬಿಡ್ತಾರೆ, ಅಲ್ಲಿ ಆಗ ಬಡ ಬಗ್ಗರನ್ನು ಹೊರಗೆ ತಳ್ಳಿ ಬಿಡ್ತಾರೆ, ಅಲ್ಲಿ ಅವರು ಬೀದಿ ನಾಯಿಗಳಾಗಿ ಬಿದ್ದಿರಬೇಕು, ಕೊಟ್ಟಿದ್ದನ್ನು ಹೋಗ್ತಾ ಇರಬೇಕು. ಇವರು ಪರಲೋಕ ಹೋಗ್ಲಿಕ್ಕೆ ಸಾಧ್ಯನೋ? ಖಂಡಿತವಾಗಿಯೂ ಸಾಧ್ಯ ಇಲ್ಲ. ಆಮೇಲೆ ಸರ್ವ ಸೃಷ್ಟಿಕರ್ತರ ದೇವರ ಹೆಸರನ್ನು ಹೇಳಿಕೊಂಡು ವಿಗ್ರಹ ಮಾಡಿಕೊಂಡು ಅದಕ್ಕೆ ಮಂಗಳಾರತಿ, ಅದಕ್ಕೆ ಪೂಜೆ, ಅದನ್ನ ಜಾತ್ರೆ ಅವತ್ರೆ ಮಾಡೋರು ಮಾಡಿಸೋರು ಚೆನ್ನಾಗಿ ಅರ್ಥಕೊಂಡ್ರು ಕೂಡ ಮಾಡುವವರು ಮಾಡಿಸೋರು ಅದಕ್ಕೆ ಮಾಡಿಸೋರಿಗೆ ಬಹಳ ಶಿಕ್ಷೆ ಜಾಸ್ತಿ. ಯಾಕೋಬೊಂದು ಮಾತು ಹೇಳಿದರೆ, ಎಲ್ಲರೂ ಸೇವಕರುಗಳಾಗಲು ಪ್ರಯತ್ನ ಮಾಡಬೇಡಿ, ಎಚ್ಚರಿಕೆ ಅಂತೇಳಿ. ಕೂತ್ಕೊಂಡು ಕೇಳುವವರಿಗಿಂತ ಇದನ್ನು ನಡೆಸುವವರು, ನಾವು ದೊಡ್ಡ ಲೀಡರ್ಗಳು ಅಂತ ಯಾರು ಹೇಳ್ತಾರಲ್ಲ ಅವರಿಗೆ ಜಾಸ್ತಿ ಶಿಕ್ಷೆ. ಆಗ ಇಂಥವ್ರು ಪರಲೋಕ ಹೋಗ್ಲಿಕ್ಕೆ ಸಾಧ್ಯನೇ? ಇವತ್ತು ಅವರವರ ದುಡ್ಡಿಗಾಗಿ ಮುಖಕ್ಕೊಂಥರ ಮಾತಾಡ್ಕೊಂಡು ಜನಗಳನ್ನು ವಂಚಿಸಿ ಮೋಸ ಮಾಡಿ ಹಣ ಸಂಪಾದನೆ ಮಾಡಿಕೊಳ್ಳುವಂಥದ್ದು, ಉದಾಹರಣೆಗೆ ವಾಹನಗಳನ್ನ ಇಟ್ಟುಕೊಳ್ಳುವಂಥದ್ದು, ಅದರಲ್ಲಿ ನಾವು ಬಹಳಷ್ಟು ಬಾಡಿಗೆ ಅಂಗಡಿಗಳನ್ನ ಇಟ್ಟುಕೊಳ್ಳುವಂಥದ್ದು, ಅದರಲ್ಲಿ ನಾನಾ ಥರದ ಸುಳ್ಳು, ದಗ, ಮೋಸ, ವ್ಯಾಪಾರ ಯಾವ ರೀತಿ ಮೋಸ ಮಾಡ್ತಾರೆ ಅಂತ ಇವತ್ತು ಪ್ರತಿಯೊಬ್ಬರಿಗೂ ಗೊತ್ತಿದೆ. ಇಂಥವ್ರು ಪರಲೋಕ ಹೋಗ್ಲಿಕ್ಕೆ ಸಾಧ್ಯನೋ? ಇಂಥೆಲ್ಲವನ್ನು ಬಿಟ್ಟು ಜೀವಿಸಿದವರೇ ನೀತಿವಂತರು. ಉದಾಹರಣೆ ಸ್ತೋತ್ರವಾಗಲಿ. ಹಾಗೆ ಸಜ್ಜನನು ನೀತಿವಂತನು, ಮನಪೂರ್ವಕವಾಗಿ ಸತ್ಯ ವಚನವನ್ನಾಡುವನು ಆಗಿರಬೇಕು ಪರಲೋಕಕ್ಕೆ ಹೋಗಬೇಕಾದ್ರೆ. ಇದು ಮೂರನೇ ವಿಷಯ, ಮನಪೂರ್ವಕವಾಗಿ ಸತ್ಯವಚನ. ಇವತ್ತು ಯಾರು ಸುಳ್ಳು ಹೇಳ್ತಾ ಇಲ್ಲ, ಯಾವ ಮನುಷ್ಯರಾಗಲಿ ಏನೇ ಆಗಲಿ ಯಾರು ಸುಳ್ಳು ಹೇಳ್ತಿಲ್ಲ. ದೇವರಿಂದ ಆಯ್ಕೆಗೊಂಡು ದೇವರೇ ಯಾರನ್ನು ನಡೆಸ್ತಾರೋ ಅಂಥವ್ರ ಬಾಯಲ್ಲಿ ಕೂಡ ಒಂದ್ಸಲ ಸುಳ್ಳು ಬರ್ತದೆ. ಆದರೆ ಪೇತ್ರನ ಹಾಗೆ ಪಶ್ಚಾತ್ತಾಪ ಪಟ್ಟು ಸರಿ ಮಾಡಿಕೊಳ್ತಾರೆ, ಮುಂದೆ ನಾನು ತಪ್ಪು ಮಾಡೋದಿಲ್ಲಪ್ಪ, ನನ್ನ ಕ್ಷಮಿಸು ಅಂತೇಳಿ. ಆದರೆ ಬೇರೆಯವರು ಇವತ್ತು ಈಗಾಗಲೇ ಹೇಳಿದಾಗ ಇಷ್ಟು ವಿಷಯಗಳಲ್ಲಿ ಇವತ್ತು ಒಂದು ವ್ಯಾಪಾರ, ದಗ, ಮೋಸ, ಅನ್ಯಾಯ, ಸುಳ್ಳು ಹೇಳಿದವರು ಯಾರಿದ್ದಾರಪ್ಪ ಇವತ್ತು? ಈ ಒಂದು ವಿಷಯದಲ್ಲಿ ಸುಳ್ಳು ಹೇಳಿದ್ರು ಅವನು ಪರಲೋಕದಿಂದ ಹೊರ ಬಿದ್ದಿರಬೇಕು. ಹಾಗಿರುವಾಗ ನಾವು ಹೇಗೆ ಪರಲೋಕ ಹೋಗೋದು? ಇಂಥವ್ರು ಹೇಗೆ ಪರಲೋಕ ಕಾಣುವುದು, ದೇವರನ್ನ ಕಾಣುವುದು ಖಂಡಿತವಾಗಿ ಸಾಧ್ಯವೇ ಇಲ್ಲ. ಸಭೆ ಹೇಗೆ ಎತ್ತಲ್ಪಡ್ತದೆ? ಇವತ್ತು ಸಭೆಯಲ್ಲಿ ಯಾರು ಸುಳ್ಳು ಹೇಳೋದಿಲ್ವಾ? ಈ ಸಭೆ ನಡೆಸೋರು ನಾವಂಥವ್ರು, ನಾವಿಂಥವ್ರು, ನಾವಂಥ ಸೇವಕರು ಅಂತ ಹೇಳಿಕೊಂಡು ನಾನಾ ರೀತಿಯಲ್ಲಿ ವಂಚನೆ ಮಾಡ್ತಾರೆ. ಇವರು ಖಂಡಿತವಾಗಿ ಪರಲೋಕ ಸೇರಕ್ಕೆ ಸಾಧ್ಯ ಇದೆಯೋ? ಖಂಡಿತವಾಗಿಯೂ ಇಲ್ಲವೇ ಇಲ್ಲ. ಹೀಗಿರುವಾಗ, ಇಷ್ಟೊಂದು ವಿಷಯ ಇರುವಾಗ ಖಂಡಿತವಾಗಿ ಒಂದು ಸಣ್ಣ ಸುಳ್ಳು ಹೇಳಿದ್ರು ಕೂಡ, ಸಣ್ಣ ತಪ್ಪು, ಸಣ್ಣ ಪಾಪ ಮಾಡಿದ್ರು ಕೂಡ ಪರಲೋಕ ಸೇರಲಿಕ್ಕೆ ಸಾಧ್ಯವೇ ಇಲ್ಲ. ಕೈಲಾಸಕ್ಕೆ, ವೈಕುಂಠಕ್ಕೆ, ಅಲ್ಲನ ಬಳಿಗೆ ಹೋಗ್ಲಿಕ್ಕೂ ಸಾಧ್ಯವಿಲ್ಲ, ಶಿವನ ಬಳಿಗೆ ಹೋಗ್ಲಿಕ್ಕೂ ಸಾಧ್ಯವಿಲ್ಲ. ಅಂದರೆ ಪರಲೋಕ ಒಂದೇ ವಿಷಯದಲ್ಲಿ ಹೇಳಿದರೆ ಪರಲೋಕ ಅಥವಾ ಕೈಲಾಸ ಅಥವಾ ವೈಕುಂಠ ಇದು ಅಂತೇಳಿ ಇಷ್ಟು ಹೆಸರುಗಳಲ್ಲಿ ಸೂಚಿಸ್ತವೆ. ಖಂಡಿತವಾಗಿ ಸಾಧ್ಯ ಇಲ್ಲವೇ ಇಲ್ಲ. ಹೀಗಿರುವಾಗ ಹೇಗೆ ಸಭೆ ಎತ್ತಲ್ಪಡುವುದು, ಪರಲೋಕಕ್ಕೆ ಹೋಗುವುದು? ಭಾಳ ಹೇಳ್ತಾರೆ, ನಾವು ಪರಲೋಕಕ್ಕೆ ಹೋಗ್ತೇವೆ, ನಾವು ಅಲ್ಲಿ ಕಾಣ್ತೇವೆ, ನಮ್ಮ ಸಭೆ ಎತ್ತಲ್ಪಡ್ತದೆ. ಬೀಡಿ ಸೇರ್ತಾರೆ, ಸಿಗರೇಟ್ ಸೇರ್ತಾರೆ, ಪಾನ್ ಪರಕು, ಗುಡ್ಕ ಸೇರ್ತಾರೆ, ಮದ್ಯಪಾನ, ಧೂಮಪಾನ ಮಾಡ್ತಾರೆ. ಆಗಲೇ ಹೇಳಿದಾಗೆ ಎಲ್ಲ ಅನ್ಯಾಯಗಳು ಇವತ್ತು ನಡೀತವೆ. ಪರಲೋಕಕ್ಕೆ ಹೋಗಲಿಕ್ಕೆ ಸಾಧ್ಯವಾ? ಯೋಗ್ಯರಲ್ಲ. ಮೂರನೇ ವಚನ, ಅವನು ಚಾಡಿಯನ್ನು ಹೇಳದವನು. ಒಂದು ವೇಳೆ ಇವತ್ತು ಅನೇಕರವರ ಲಾಭಗಳಿಗಾಗಿ ಜಾಸ್ತಿ ಸ್ತ್ರೀಯರಲ್ಲಿ, ಪುರುಷರಲ್ಲಿ ಕೂಡ ಇದೆ, ಅದರಲ್ಲೂ ಜಾಸ್ತಿ ಸ್ತ್ರೀಯರಲ್ಲಿ ಒಂದೊಬ್ಬನ ಒಂದು ವಿಷಯ, ಅತ್ತೆ, ಸೊಸೆ, ತಂದೆ, ಮಕ್ಕಳು ಯಾರೇ ಇರ್ಬೋದು, ನೆರೆಕಲ್ಲಿರ್ಬೋದು, ಯಾವುದೇ ವಿಚಾರದಲ್ಲಿಯೂ ಚಾಡಿ ಹೇಳದವನಾಗಿರಬೇಕು. ಯಾರು ಚಾಡಿ ಮಾತಾಡದಿರುವವರು, ಇನ್ನೊಬ್ಬರ ವಿಷಯ ಮಾತಾಡದವರು ಯಾರಿದ್ದಾರೆ ಮನುಷ್ಯರಲ್ಲಿ? ಇಂಥವರು ಪರಲೋಕ ಹೋಗ್ಲಿಕ್ಕೆ ಸಾಧ್ಯವೋ? ಇಲ್ಲ. ಮತ್ತೊಬ್ಬರಿಗೆ ಅನ್ಯಾಯ ಮಾಡದವನು. ನೋಡಿ, ಮತ್ತೊಬ್ಬರಿಗೆ ನಾನಾ ರೀತಿಯಲ್ಲಿ ಇವತ್ತು ಹಣಕ್ಕಾಗಿ ಇನ್ನೊಬ್ಬನ ಹಾಳು ಮಾಡಿ ಆಸ್ತಿ ಪಾಸ್ತಿ, ಬೆಳ್ಳಿ ಬಂಗಾರ ಅಡ ಇಟ್ಟುಕೊಳ್ತಾರೆ, ಬಡ್ಡಿಗೆ ಕೊಡ್ತಾರೆ. ವ್ಯಾಪಾರದಲ್ಲಿ ಕದಿಯೋದು, ಮಾಡೋದು, ಸುಳ್ಳು ಹೇಳೋದು, ಕೊಳೆತಸ ವಿಚಾರಗಳು ಪ್ರತಿ ಒಂದರಲ್ಲಿ ಕೂಡ ಇವತ್ತು. ಉದಾಹರಣೆಗೆ ಗಂಡ ಹೆಂಡತಿಗೆ ಮೋಸ ಮಾಡ್ತಾನೆ, ಹೆಂಡತಿ ಗಂಡನಿಗೆ, ತಂದೆ ತಾಯಿ ಮಕ್ಕಳಿಗೆ, ಮಕ್ಕಳು ತಂದೆ ತಾಯಿಗೆ, ಇತರ ವಿಷಯ, ಹೊರಗಿನ ವಿಚಾರ ಅಂತ ಹೇಳೋದೇ ಬೇಡ. ಯಾವುದೋ ಒಂದು ರೀತಿಯಲ್ಲಿ ಅನ್ಯಾಯ ಮಾಡದವನು. ಇವತ್ತು ಸರಿಯಾಗಿ ಸಂಬಳ ತಗೊಂಡು ಏನು ಕೆಲಸ ಮಾಡೋದಿಲ್ಲ, ಅಥವಾ ಕೆಲಸ ಮಾಡಿಸೋರಿಗೆ ಸರಿಯಾಗಿ ಸಂಬಳ ಕೊಡೋದಿಲ್ಲ. ಈ ರೀತಿಯಲ್ಲಿ ನಾನಾ ರೀತಿಯಲ್ಲಿ ಅನ್ಯಾಯ ಮಾಡ್ತಾರೆ. ಆಗ ಇಂಥವ್ರು ಪರಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯವೋ? ಖಂಡಿತವಾಗ್ಲೂ ಇಲ್ಲ. 4ನೇ ವಚನ, ಯಾರನ್ನು ನಿಂದಿಸದವನು ಮೂರನೇ ವಚನ, ಯಾರನ್ನು ನಿಂದಿಸದವನು ಆಗಿರಬೇಕು. ಯಾರಿಗೂ
ಬೈಯೋದು, ಶಾಪ ಹಾಕೋದು, ಬೇಸರ ಪಡಿಸುವಂಥದ್ದು, ನಾನಾ ರೀತಿಯಲ್ಲಿ ಹಿಂಸೆ ಕೊಡುವಂಥದ್ದು, ಒಟ್ಟಿನಲ್ಲಿ ಮನಸ್ಸಿಗೆ ಬೇಸರ ಕೊಡದವನು ಕೂಡ ಆಗಿರಬೇಕು. ಇಂಥವರು ಇವತ್ತು ಖಂಡಿತ ಈಗಾಗಲೇ ಇಷ್ಟೆಲ್ಲ ವಿಷಯಗಳು ನಾವು ತಿಳ್ಕೊಂಡು ಬಂದಿದ್ದೇವೆ. ನಿಂದಿಸದವನು ಆಗಿರಬೇಕು, ಒಬ್ಬರಿಗೆ ನೋವು ಕೊಡದವನು ಆಗಿರಬೇಕು, ತಾವು ನೋವು ಪಟ್ಟರು ಕೂಡ, ಹಿಂಸೆ ಪಟ್ಟರು ಕೂಡ ಹಿಂತಿರುಗಿ ಇನ್ನೊಬ್ಬರನ್ನ ನಿಂದಿಸದವರು ಆಗಿರಬೇಕು. 4, ಅವನು ಭ್ರಷ್ಟರನ್ನ ಜರಿದು ಬಿಟ್ಟವನು. ಅವನು ದೇವರನ್ನ ಅರಿಯದ ಕಾಲದಲ್ಲಿ ಒಂದು ವೇಳೆ ಭ್ರಷ್ಟರಾಗಿರ್ಬೋದು. ನಾನು ಕೂಡ ಇದನ್ನು ಹಿಂದೆ ಬಹಳ ಸಲ ಹೇಳಿದ್ದೀನಿ. ದೇವರ ದರ್ಶನವಾದ ಮೇಲೆ ಇಂಥ ದುಷ್ಟರನ್ನು, ಅನೀತಿವಂತರನ್ನು, ಕೆಟ್ಟವರನ್ನು ಜರಿದು ಬಿಟ್ಟು ಅವರ ಜೊತೆಲಿ ಪುನಃ ಸೇರಿಕೊಂಡು ಏನೇನೋ ಮಾತಾಡೋದು, ತಿನ್ನೋದು, ಕುಡಿಯೋದು, ಅವರ ಮನಸ್ಸಿಗೆ ಅಯ್ಯೋ ಅವನಿಗೆ ಸಿಟ್ಟು ಬರ್ತದೆ, ಹಾಗೆ ಆಗ್ತದೆ, ಹೀಗೆ ಆಗ್ತದೆ, ನನ್ನ ಮೇಲೆ ಕೋಪ ಬರ್ತದೆ ಅಂತೇಳಿ ಅವರ ಪರವಾಗಿ ಮಾತಾಡುವುದು ಖಂಡಿತವಾಗಿ ಇದಕ್ಕೂ ದೇವರು ಒಪ್ಪುವುದಿಲ್ಲ. ಭ್ರಷ್ಟರನ್ನು, ಅದೇ ಕೀರ್ತನೆ 1 ನಮಗೆ ಬಹಳ ಚೆನ್ನಾಗಿ ಎಚ್ಚರಿಸುವಂಥದ್ದು. ದುರ್ಜನರ ಆಲೋಚನೆಯಂತೆ ಪಾಪಾತ್ಮನ ಪದದಲ್ಲಿ ಕಾಲುವರದೆ ಧರ್ಮನಿಂದಕರೊಡನೆ ಕೂತುಕೊಳ್ಳದೆ ಹಗಲು ಇರುಳು ಯೆಹೋವನ ವಾಕ್ಯವನ್ನು, ಅಂದರೆ ಕೆಲಸ ಮಾಡುವಾಗಲೂ, ಹೋಗುವಾಗಲೂ, ಬರುವಾಗಲೂ, ಮಲಗುವಾಗಲೂ, ಏಳಾಗಲೂ ಯಾರು ಯೋಚನೆ ಮಾಡ್ತಾರೋ ಕೆಟ್ಟವರನ್ನು ಬಿಟ್ಟು ಜೀವಿಸಿರಬೇಕು. ಅಂಥವರು ಮಾತ್ರ ಪರಲೋಕ. ಇಲ್ಲದಿದ್ದರೆ ಕೆಲವರು ರಾಜಕೀಯದಲ್ಲಿದ್ದರೆ ದೇವರು ಹೆಸರು ಹೇಳ್ತಾರೆ, ನಾನಾ ಥರದ ಅನ್ಯಾಯವನ್ನು ಮಾಡ್ತಾರೆ. ಹಾಗೆ ರಾಜಕೀಯದವರ ಜೊತೆಲಿ ಸೇರಿಕೊಂಡು ಕೆಲವರು ಕೂಡ ಒಂದೊಂದು ಲಾಭಗಳಿಗಾಗಿ ನಾನಾ ರೀತಿ ರಾಜಕೀಯದ ಲೀಡರ್ಗಳು ಹೇಳಿದ ಹಾಗೆ ಮಾಡ್ತಾರೆ. ದೇವರನ್ನು ಅರಿತವರೇ ಆಗಿರ್ತಾರೆ. ಖಂಡಿತವಾಗಿ ಪರಲೋಕ ಸೇರಕ್ಕೆ ಸಾಧ್ಯವೋ? ಖಂಡಿತವಾಗಲೂ ಸಾಧ್ಯವೇ ಇಲ್ಲ. ರಾಜಕೀಯ ಅನ್ನೋದು ಮಹಾಪಾಪ, ದೇವರಿಂದಲೇ ಬಂತು. ಆದರೆ ದೇವರ ಮಾತಿನಂತೆ ಇವತ್ತು ರಾಜಕೀಯ ನಡೀತಾ ಇದೆಯೋ? ಇಲ್ಲವೇ ಇಲ್ಲ. ಹೀಗಿರುವಾಗ ಅವನು ಭ್ರಷ್ಟರನ್ನು ಜರಿದು ಬಿಟ್ಟವನು. ಅವನು ಯಾವುದೇ ದೇವಮಾನವಾಗ ತಪ್ಪಿತಸ್ಥ ತಪ್ಪಂತ ಕಂಡ್ರೆ ಖಂಡಿತವಾಗಿ ಅವನನ್ನು ಬಿಡಬೇಕು. ಯಾವಾಗಲೇ ಹೇಳಿದಾಗೆ 10 ದಶಾಜ್ಞೆಗಳಿಗೆ ವಿರುದ್ಧವಾಗಿ ಯಾರು ನಡೀತಾರೋ ಅವರ ಸವಾಸಕ್ಕೆ ಹೋಗದವರು ಮಾತ್ರ ಪರಲೋಕ ಸೇರ್ತಾರೆ. ಇಲ್ಲದಿದ್ದರೆ ಒಂದರಲ್ಲಿ ತಪ್ಪಿ ಹೋದರೆ ಖಂಡಿತವಾಗಿ ಪರಲೋಕ ಹೋಗಲಿಕ್ಕೆ ಸಾಧ್ಯವೇ ಇಲ್ಲ. ಯೆಹೋವನಲ್ಲಿ ಭಯಭಕ್ತಿ ಉಳ್ಳವರನ್ನು ಸನ್ಮಾನಿಸುವವನು. ನೋಡಿ, ಯಾರನ್ನ ಪ್ರೀತಿ ಮಾಡಬೇಕಂತೆ ನಾವು? ದೇವರಲ್ಲಿ ಯಾರು ಸಂಪೂರ್ಣವಾಗಿ ಆದಷ್ಟು ಮಟ್ಟಿಗೆ ಚೆನ್ನಾಗಿ ದೇವರೊಂದಿಗೆ ಸಂಪರ್ಕವನ್ನು ಇಟ್ಟುಕೊಂಡಿದ್ದಾರೋ, ಭಯ ಭಕ್ತಿಯಿಂದ ಪ್ರತಿಯೊಂದು ವಿಷಯಕ್ಕೂ ದೇವರ ಮಾತನ್ನೇ ಮಾತಾಡೋರು ಆಗಿದ್ದಾರೋ, ಭಯ ಭಕ್ತಿ ಇಟ್ಟಿದ್ದಾರೋ ಅಂಥವರನ್ನು ಸನ್ಮಾನಿಸುವವನು. ಅಂಥವ್ರು ಮಾತ್ರ ಯಾರು ಪ್ರೀತಿ ಮಾಡ್ತಾರೋ ಅಂಥವ್ರು ಮಾತ್ರ ಪರಲೋಕಕ್ಕೆ ಸೇರ್ತಾರೆ. ಇಲ್ಲ, ಇವತ್ತು ಸರಿಯಾಗಿ ಮಾತಾಡುವವ್ರನ್ನ, ಇದ್ದವರ ವಿಷಯವನ್ನು ಇದ್ದಾಗಿ ಹೇಳುವವ್ರನ್ನ, ಖಂಡಿಸುವವ್ರನ್ನ, ಬೈಯುವವ್ರನ್ನ ದೇವರ ವಿಷಯದಲ್ಲಿ ಖಂಡಿತವಾಗಿ ಅಂಥವ್ರನ್ನ ಬಹಳ ಜನ ಏನು ಮಾಡ್ತಾರೆ? ಬಹಳ ಜನ ತೊರೆದು ಬಿಡುತ್ತಾರೆ. ಅಂಥವ್ರು ಬೇಡವೇ ಬೇಡ. ಅವರಿಗೆ ಸರಿಯಾಗಿ ಲಾಭದ ವಿಷಯವನ್ನು ಯಾರು ಹೇಳ್ತಾರೋ, ಯಾರು ಮಾಡಿಕೊಡ್ತಾರೋ ಅಂಥವರ ಸವಾಸವನ್ನೇ ಬಿಟ್ಟು ಬಿಡಬೇಕು. ಇವರು ದೇವರಿಂದ ಆಯ್ಕೆಗೊಳ್ಳಿಲ್ಲ. ಇವ್ರ ಜೊತೆಲಿ ಹೋದರೆ ನಾವು ಖಂಡಿತವಾಗಿ ದೇವರ ಶಿಕ್ಷೆಯನ್ನ ಅನುಭವಿಸಲೇಬೇಕಾಗ್ತದೆ. ಮತ್ತಾಯ 23ನೇ ಅಧ್ಯಾಯದಲ್ಲಿ ಅವರಂತೂ ಪರಲೋಕ ಹೋಗುವುದಿಲ್ಲ, ಹೋಗುವವರಿಗೂ ದಾರಿಯನ್ನು ಮುಚ್ಚಿಬಿಟ್ಟಿದ್ದಾರೆ ಅಂತ ಹೇಳಿ ಸ್ಪಷ್ಟವಾಗಿ ಸ್ವಾಮಿ ಹೇಳಿದ್ದಾರೆ. ಯೆರೆಮೀಯನ ಗ್ರಂಥದಲ್ಲಿ ಕೂಡ ಇದನ್ನು ಓದ್ಬೋದು. ಅವರನ್ನು ನಾವು ಕರೆದಿಲ್ಲ, ಹೊಟ್ಟೆ ತುಂಬಿಸಕ್ಕಾಗಿ ಓಡಿ ಬರ್ತೇವೆ ಅಂತೇಳಿ ಇದನ್ನು ನನಗೂ ಪ್ರತಿ ಒಂದು ಸಭೆಯಲ್ಲಿ ಕೂಡ ಆಗಿ ಹೋಗಿದೆ. ನನ್ನ ಬಹಳ ಸಭೆಯಿಂದ ಹೊರ ಹಾಕಲಿಕ್ಕೆ ಕಾರಣ ಅದೇ. ಇದಕ್ಕೆ ಮೊದಲು ಕೂಡ ಬಹಳ ಜನ ನಾವು ಪಾಸ್ಟ್ಗಳು ಆ ಮೀಟಿಂಗು, ಈ ಮೀಟಿಂಗು, ಆ ಸಭೆ, ಈ ಸಭೆ ಅಂತೆಲ್ಲ ಕರೀತಾ ಇದ್ರು. ಈಗ ಎಲ್ಲರ ಸವಾಸವನ್ನು ದೇವರೇ ಬಿಡಿಸಿದ್ದಾರೆ. ಬರೀ ಒಂದು ಇಬ್ಬರ ಸವಾಸವನ್ನು ಮಾತ್ರ ಇಟ್ಟುಕೊಳ್ಳುವ ಹಾಗೆ ದೇವರು ಮನಸ್ಸು ಕೊಟ್ಟಿದ್ದಾರೆ. ಬಾಕಿ ಯಾವ ಸಭೆ ಮೀಟಿಂಗು ಯಾವುದು ಏನೂ ಇಲ್ಲ. ಬಹಳ ಜನ ವಿಶ್ವಾಸಿಗಳು ಕೂಡ ಮಾತಾಡೋರು ಬಿಟ್ಟಿದ್ದಾರೆ. ಅನೇಕರು ಹೇಳ್ತಾರೆ, ಅಯ್ಯೋ ನಿಮ್ಮ ಬೋಧನೆ ಕೇಳಿದರೆ ಯಾರು ಪರಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯಪ್ಪ? ಖಂಡಿತವಾಗೂ ಸಾಧ್ಯವೇ ಇಲ್ಲ. ಅಲ್ಲಪ್ಪ, ಈ ರೀತಿ ತಪ್ಪು ಮಾಡಬೇಡಿ, ಅದನ್ನು ಬಿಡಲೇಬೇಕು. ನೋಡಿ, ಬೈಬಲ್ ಇಂಥಲ್ಲಿ ಈ ರೀತಿ ಬರೆಯಲ್ಪಟ್ಟಿದೆ ಅಂತ ಹೇಳಿದರೆ ಖಂಡಿತವಾಗಿ ಅವರು ಒಪ್ಪೋರಳಿತಾರೆ. ನನ್ನನ್ನು ಅನೇಕರು ಬರೀ 2 ಬಿಟ್ಟರೆ ಬಾಕಿ ಎಲ್ಲರೂ ತಲ್ಲಿ ಬಿಟ್ಟಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಭಯ ಭಕ್ತಿ ಉಳ್ಳವರನ್ನು ಮಾತ್ರ ಯಾರು ಸನ್ಮಾನಿಸ್ತಾರೋ ಅವರ ಮೇಲೆ ದೇವರಿಗೆ ಪ್ರೀತಿ ಇದೆ. ಅವರು ಬೇಕು, ಇವರು ಬೇಕು, ನಮ್ಮ ಸಂಘ, ನಮ್ಮ ಸಂಸ್ಥೆ, ನಮ್ಮ ಕಮಿಟಿ, ನಮ್ಮ ಪಕ್ಷದವನು, ನಮ್ಮ ಸಭೆಯವನು ಅಂತ ಹೇಳಿಕೊಂಡು ಅನ್ಯಾಯ ಮಾಡ್ತಾ ಹೋಗುವವರನ್ನ ಹೊಗಳೋರು ಕೂಡ ಅವರು ಕೂಡ ಅಂಥವರೇ ಆಗಿದ್ದಾರೆ.
ಪರಲೋಕ ಸೇರಕ್ಕೆ ಸಾಧ್ಯವೇ ಇಲ್ಲ ಅಂತೇಳಿ ಜ್ಞಾನೋಕ್ತಿ ಗ್ರಂಥದಲ್ಲಿ ಜ್ಞಾನಿ ಸೊಲೊಮೋನನ ಮುಖಾಂತರ ದೇವರು ಬಹಳ ಚೆನ್ನಾಗಿ ಇದನ್ನು ಹೇಳಿಸಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರ. ನಷ್ಟವಾದರೂ ಪ್ರಮಾಣ ತಪ್ಪದವನು ಆಗಿರಬೇಕು. ನಷ್ಟ, ದೇವರೊಂದಿಗೆ ನಾವು ಜೀವಿಸಕ್ಕೆ ಹೊರಟ ಮೇಲೆ ನಮಗೆ ನಷ್ಟ ಆಗ್ತದೆ ಹೊರತು ಲಾಭ ಬರುವುದೇ ಇಲ್ಲ. ಯಾಕೆಂದರೆ ಯಾರೋ ಒಬ್ಬರ ಹಣಕ್ಕಾಗಿಯೋ ಇದಕ್ಕಾಗಿ ಊಟಕ್ಕಾಗಿಯೋ ಬಟ್ಟೆಗಾಗಿಯೋ ಆಸೆ ಪಡುವುದಿಲ್ಲ. ದೇವರ ವಿಷಯವನ್ನು ಖಂಡಿತ ಸಾರಿಕೊಂಡು ಹೋಗುವುದೇ. ಅವರ ಮೈ ಸರಿಯಾಗಿ ಸಾರದಿದ್ದರೆ ಯೆರೆಮೀಯನ ಪುಸ್ತಕದಲ್ಲಿ ನಾವು ಓದ್ತೇವೆ, ನಾನಂತೂ ಸಾರುವುದಿಲ್ಲ ಅಂತ ಹೇಳಿದರೆ ನನ್ನ ಮೂಳೆಯು ಕೂಡ ಸುಟ್ಟ ಹಾಗೆ ಆಗ್ತದೆ, ನನ್ನ ಶರೀರದ ಒಳಗೆ ಬೆಂಕಿ ಎದ್ದ ಹಾಗೆ ಆಗ್ತದೆ ಅಂತೇಳಿ. ನೋಡಿ, ಯೆರೆಮೀಯನಿಗೆ ಏನಾಯಿತು? ಪ್ರವಾದಿ ಸಾಕ್ಷಿಗಳನ್ನು ನೋಡೋ ಯಾರಾದರೂ ಹಣ, ಕಾಸು, ದುಡ್ಡು ತಿನ್ನಕ್ಕಾಗಿ ಏನಾದರೂ ಆಸೆ ಪಟ್ಟಿದ್ದಾರೋ? ಖಂಡಿತವಾಗಿ ಇಲ್ಲ. ಹಾಗೆ ನಾವು ಖಂಡಿತ ಒಂದು ಟೈಮಲ್ಲಿ ಯಾರಾದರೂ ನಮಗೆ ಕಾಣಿಕೆ ಅಂತೇಳಿ ಕೊಟ್ಟಂಥದ್ದನ್ನ ನಷ್ಟ, ಇನ್ನೊಬ್ಬರು ಬಹಳ ಕಷ್ಟ, ಸಂಕಟ, ದುಃಖದಲ್ಲಿರೋರಿಗೆ ಸಹಾಯ ಮಾಡಲೇಬೇಕು. ಆಗ ಅಲ್ಲಿ ಏನಾಗ್ತದೆ, ನಮ್ಮ ಕೈಯಿಂದ ಹೋಗ್ತದೆ, ನಮಗೆ ಅಲ್ಲಿ ಏನು ಇರುವುದಿಲ್ಲ. ಇಂಥವರೇ ಪರಲೋಕ ಸೇರುವಂಥದ್ದು. ಕೆಲವರು ಏನು ಮಾಡ್ತಾರೆ, ಏನಿಲ್ಲ ನಾವು ಸೇವಕರುಗಳು ನಮಗೆ ಕೊಡಬೇಕು ಅಂತ ಬಹಳ ಚಂದದ ಉಡುಪುಗಳನ್ನ ಹಾಕ್ಕೊಂಡು ಬಹಳ ನಿಂತಾಗಿ ದೊರೆತನ ಮಾಡ್ತಾರೆ. ಆ ಕೆಲಸ ಮಾಡು, ಈ ಕೆಲಸ ಮಾಡು, ಅದು ಮಾಡು, ಇದು ಮಾಡು, ಹಾಗೆ ಮಾಡು, ಇದು ಮಾಡು ಅಂತ. ಕಾಣಿಕೆ ಕಡಿಮೆ ಆದರೆ ಸಂಪೂರ್ಣವಾಗಿ ನನ್ನ ಕಿವಿಯಾರೆ ಕೇಳಿದ್ದೇನೆ, ಯಾಕೆ ಕಾಣಿಕೆ ಕಡಿಮೆ ಆಯಿತು, ಬಹಳ ಕಡಿಮೆ ಮಾಡಿಬಿಟ್ಟಿದ್ರಲ್ಲ, ನಾವು ಹೇಗೆ ಜೀವಿಸಬೇಕು? ದೊಡ್ಡ ಅದೇ ಕಾಣಿಕೆಯಲ್ಲಿ ಮನೆ ಕಟ್ಟಿಕೊಳ್ತಾರೆ, ದೊಡ್ಡ ಗಾಡಿ ತಗೊಳ್ತಾರೆ, ಅವರ ಮಕ್ಕಳನ್ನ ಚೆನ್ನಾಗಿ ಓದಿಸ್ತಾರೆ, ದೊಡ್ಡ ಮೊಬೈಲ್ಗಳಿರ್ತವೆ, ಬಹಳ ಸ್ಟೈಲ್ ಮಾಡಿಕೊಂಡು ಸ್ಟೇಜ್ ಮೇಲೆ ನಿಂತುಕೊಂಡು ಮಾತಾಡುವ ಮಾತುಗಳು. ಇಂಥವ್ರು ಪರಲೋಕ ಹೋಗಲಿಕ್ಕೆ ಸಾಧ್ಯನಾ? ಆಗಲೇ ಹೇಳಿದಾಗೆ ನಾನಾ ಥರದ ಮನೆ, ಕೋಟೆ, ಕೊತ್ತಲುಗಳನ್ನ ಕಳ್ಕೊಂಡು ಖಂಡಿತವಾಗಿ ಸಾಧ್ಯವೇ ಇಲ್ಲ. ಅದಕ್ಕೆ ನಷ್ಟವಾದರೂ ದೇವರೊಂದಿಗೆ ಜೀವಿಸುವಾಗ, ಉದಾಹರಣೆಗೆ ಪ್ರವಾದಿಗಳು, ಸಾಕ್ಷಿಗಳು, ಯೇಸುಸ್ವಾಮಿ ಅಥವಾ ಎಲ್ಲ ಗ್ರಂಥಗಳಲ್ಲಿ ನೋಡೋಣ, ದೇವರಿಂದ ಆದುಕೊಂಡಂಥ ಸಂತರು ಏನಾದರೂ ಹಣ, ಕಾಸು, ಆಸ್ತಿ ಪಾಸ್ತಿಗೆ ಆಸೆ ಪಟ್ಟಿದ್ದಾರೋ? ಇಲ್ಲವೇ ಇಲ್ಲ. ಅವರಿಗೆ ಏನೂ ಇಲ್ಲದರೂ ಸಿಕ್ಕಿದ್ದನ್ನು ಊಟ ಮಾಡಿಕೊಂಡು ಸತ್ಯವಾಗಿ ಸುವಾರ್ತೆಯನ್ನು ಹೇಳ್ತಾ ಹೋಗ್ತಾರೆ, ಎಚ್ಚರಿಸ್ತಾ ಹೋಗ್ತಾರೆ. ಒಂದು ವೇಳೆ ದೇವರಿಗೆ ಅವರಿಗೆ ಕೊಡಬೇಕು, ದಾವಿದರಸರು ಇನ್ನೊಂದು ಕಡೆಗೆ ಹೇಳಿದ್ದಾರೆ, ಅದನ್ನು ಮುಂದಿನ ದಿವಸಗಳಲ್ಲಿ ತಿಳ್ಕೊಳ್ಬಹುದು. ದೇವರು ಕೊಡುವವರಿಗೆ ಕೊಡುವುದನ್ನು ನಿದ್ರೆಯಲ್ಲಿ ಕೂಡ ಕೊಡುತ್ತಾನೆ ಅಂತ. ಕೆಲವರು ಹಾಗಿರುವಾಗ ಧಾರಾಳವಾದ ಕಾಣಿಕೆಯನ್ನು ಒಬ್ಬೊಬ್ಬರು ಕೊಡ್ತಾರೆ. ಕೊಟ್ಟರು ಕೂಡ ಬಡ, ಬಗ್ಗರು, ನಿರ್ಗತಿಗರಿಗೆ, ವಿಧೇಯರಿಗೆ, ಇಂಥವರಿಗೆ ಸಹಾಯ ಮಾಡಿ ಅದರಲ್ಲಿ ಉಳಿಯುವಂಥದ್ದನ್ನು ಉಳಿಸಿಕೊಳ್ತಾರೆ. ಅಂಥದನ್ನು ಮತ್ತು ಬಡವರಿಗಾಗಿ ಮೀಸಲಿಡ್ತಾರೆ. ಅವರ ಊಟ ಬಟ್ಟೆ ನಿಯಮಿತವಾಗಿರುತ್ತದೆ. ದೇವರ ನಾಮಕ್ಕೆ ಸ್ತೋತ್ರ. ದೊಡ್ಡ ಮನೆ ಕಟ್ಟಕ್ಕೆ ಹೋಗೋದಿಲ್ಲ, ಅಲಂಕಾರ ಮಾಡೋಕ್ಕೆ ಹೋಗೋದಿಲ್ಲ, ಯಾವುದೇ ವಿಚಾರದಲ್ಲಿಯೂ. ಅದಕ್ಕೆ ಇಲ್ಲಿ ಹೇಳಿದ್ದು, ನಷ್ಟವಾದರೂ ಪ್ರಮಾಣ ತಪ್ಪದವನು ಆಗಿರಬೇಕು. ಇಂಥವರೇ ಪರಲೋಕ ಸೇರುವುದು. ಇಂಥವರು ಯಾರಾದರೂ ಇದ್ದರೆಯೋ ಬಹಳ ಪರಿಶೋಧಿಸಿ ನೋಡಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 5 ಬಹಳ ವಿಶೇಷ. ಅವನು ಸಾಲಕ್ಕೆ ಬಡ್ಡಿ ಕೇಳದವನು. ನೋಡಿ, ಬಡ್ಡಿ ಕೂಡ ತೆಗಿಬಾರ್ದು, ಸ್ವದೇಶದವರಿಗೆ ಬಡ್ಡಿ ಕೊಡಲೇಬಾರ್ದು ಅಂತೇಳಿ ಬಹಳ ಕಡೆಗೆ ಇದನ್ನು ನಾವು ಹಿಂದೆ ಕೂಡ ತಿಳ್ಕೊಂಡು ಬಂದಿದ್ದೇವೆ, ಮುಂದೆ ಕೂಡ ನಾವು ಇದನ್ನು ತಿಳ್ಕೊಳ್ಬಹುದು. ಆದರೆ ಇದು ಕ್ರೈಸ್ತರು ಅಂತ ಹೇಳೋರೇ ಬಡ್ಡಿಗೆ ಕೊಡ್ತಾ ಇದ್ದಾರೆ, ಬಡ್ಡಿಗೆ ಕೊಡಿಸ್ತಾರೆ, ಬಡ್ಡಿಗೆ ಕೊಡಿಸಿ ಅವನ ಕೈಯಿಂದ ಕಮಿಷನ್ ತಗೊಳ್ತಾರೆ, ಒಂದೊಂದು ಹಣ ವ್ಯಾಪಾರಗಳನ್ನ ಮಾಡಿಸ್ತಾರೆ. ಅದರಲ್ಲಿ ಕಡೆಗೆ ಜಾಸ್ತಿ ದುಡ್ಡನ್ನು ತೆಗೆದುಕೊಳ್ಳುವ ಹಾಗೆ ಮಾಡಿ ಅಲ್ಲಿಂದ ಮತ್ತೆ ಇವರು ಕಮಿಷನ್ ತೆಗೆದುಕೊಳ್ಳೋರಾಗಿದ್ದಾರೆ. ನೋಡಿ ಎಂಥ ಅನ್ಯಾಯ. ನನಗೆ ಕೂಡ ನಾನೊಂದು ಸುವಾರ್ತಿಗೆ ಅಂತ ಹೇಳ್ಕೊಂಡು ಬಹಳ ಜನ ಇವತ್ತು ಅನೇಕ ನಾನಾ ರೀತಿಯಲ್ಲಿ ದೇವಮಾನವರು ಅಂತ ಒಂದೇ ಮಾತಲ್ಲಿ ಹೇಳೋದಾದರೆ, ನಾವು ದೇವರ ಸೇವಕರುಗಳು ದೇವಮಾನವರು ಅಂತ ಹೇಳೋದವರು ಈ ರೀತಿ ಮಾಡ್ತಾ ಇದ್ದಾರೆ. ಇವರು ಖಂಡಿತವಾಗಿ ಪರಲೋಕ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಎಲ್ಲೆಲ್ಲಿಂದಲೂ ಹಣ ತರಿಸಿಕೊಳ್ಳೋದು, ಇಲ್ಲಿ ಸ್ವಲ್ಪ ಹಂಚಿಬಿಡೋದು, ಬಾಕಿ ಇವರ ಸ್ವಂತಕ್ಕಾಗಿ ಇನ್ನೋವಾ ಕಾರ್ ತಗೊಂಡು ತಿರುಗಾಡುವಂಥದ್ದು, ಆಗಲೇ ಹೇಳಿದಾಗೆ ಸೈಟು, ಮನೆ ಗಿನೆ ಕಟ್ಟಿಕೊಳ್ಳುವಂಥದ್ದು. ಅನೇಕರು ಏನು ಮಾಡ್ತಾರೆ, ಗಂಡ ಊರಲ್ಲಿರೋದು, ಹೆಂಡತಿ ಗಂಡ ಮಕ್ಕಳನ್ನ ಬಿಟ್ಟು ಫಾರಿನಿಗೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡೋದು. ಇಂಥವೆಲ್ಲ ಖಂಡಿತವಾಗಿ ಪರಲೋಕ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ನಿರಪರಾಧಿಯ ಕೇಡಿಗಾಗಿ ಲಂಚ ತೆಗೆದುಕೊಳ್ಳದವನು ಆಗಿರಬೇಕು. ಇನ್ನೊಬ್ಬರನ್ನ ಈಗ ನಾವು ತಿಳ್ಕೊಂಡ ಹಾಗೆ ಇವರೊಂದು ಲಾಭಕ್ಕಾಗಿ ಇನ್ನೊಬ್ಬರನ್ನ ಹಾಳು ಮಾಡಿ ಏನೇ ಮಾಡಿ ಅವರಿಂದ ಕಮಿಷನ್ ತಗೊಂಡು ನಾನಾ ರೀತಿಯಲ್ಲಿ
ಮೋಸ ಮಾಡ್ತಾರಲ್ಲ, ಬೇಸರ ಪಡಿಸ್ತಾರಲ್ಲ, ಇನ್ನೊಬ್ಬರನ್ನ ಹಾಳು ಮಾಡ್ತಾರಲ್ಲ, ಖಂಡಿತವಾಗ್ಲೂ ಸಾಧ್ಯವೇ ಇಲ್ಲ. ಅದಾಗಲೇ ಹೇಳಿದ್ದು, ಹೊರ ದೇಶದಿಂದ ಅಥವಾ ಐಶ್ವರ್ಯವಂತರು ಬಡ ಬಗರಿಯಾಗಿ ಮನೆಗಾಗಿ ಅವರಿಗೆ ಅವರ ಒಂದು ಜೀವನದ ಉಪಾಯಕ್ಕಾಗಿ ಹಣವನ್ನು ಕೊಡ್ತಾರೆ. ಇವರ ಸ್ವಂತಕ್ಕಾಗಿ ಉಪಯೋಗಿಸಿಕೊಳ್ತಾರೆ. ಏನೇ ಇಲ್ಲದವರು ಏನೇನೋ ಮಾಡಿದರೆ. ಒಂದೇ ಒಂದು ಸಾಕ್ಷಿ ಕೊಡ್ತೇನೆ. ಒಂದು ಕೇರಳದಿಂದ ಬೆಳಗಾವಿಯಲ್ಲಿ ಬಂದಂಥ ಮನುಷ್ಯ, ಏನು ಇಲ್ಲದವರು ಇವತ್ತು ಅಲ್ಲಿ ಹಾಗೆ ಮಾಡಿ ಮಾಡಿ ದುಡ್ಡು ತಗೊಂಡು ಬಹಳ ಒಂದು ಜಾಗ ತಗೊಂಡು ದೊಡ್ಡದಾಗಿ ಕಟ್ಟಿ 1ನೇ ತರಗತಿಯಿಂದ ನಾನು ಅವರಲ್ಲಿ ಒಂದು ಸಲ ಸಂದೇಶ ಕೊಡಲು ಹೋದಾಗ, ಬೆಂಗಳೂರಿಂದ ಬೆಳಗಾವಿಗೆ ಹೋದಾಗ ಸಂದೇಶ ಕೊಡಲು ಹೋದಾಗ 1ನೇ ತರಗತಿಯಿಂದ 10ನೇ ತರಗತಿವರೆಗೆ ಬರೀ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ನಡೆಸೋ ಅಷ್ಟರ ಮಟ್ಟಿಗೆ ಆಗಿದ್ದರು. ದೇವನಾಮಕ್ಕೆ ಸ್ತೋತ್ರವಾಗಲಿ, ಹಾಲೆಲೂಯಾ. ಆಗ ಇಂಥವರೆಲ್ಲರೂ ಪರಲೋಕ ಹೋಗಲಿಕ್ಕೆ ಸಾಧ್ಯವೇ ಇಲ್ಲ. ಇಂಥವನು ಎಂದಿಗೂ ಕದಲುವುದಿಲ್ಲ. ನೋಡಿ, ಈಗಾಗಲೇ ಹೇಳಿದ್ದು, ದಶಾಜ್ಞೆಗಳಿಗೆ ವಿಧೇಯರಾಗಿ ಜೀವಿಸುವಾಗ ಎಂದಿಗೂ ಕದಲುವುದಿಲ್ಲ. ಈ ರೀತಿಯಲ್ಲಿರೋರು ಲೋಕದ ವಿಷಯಗಳಿಗಾಗಿ ಆಸೆ ಪಡುವುದಿಲ್ಲ, ದೇವರಿಂದ ದೂರ ಹೋಗುವುದಿಲ್ಲ. ಈಗ ಹೇಳಿದಂಥ ವಿಷಯಗಳಲ್ಲಿ ಮತ್ತು 10 ದಶಾಜ್ಞೆಗಳನ್ನು ಕೂಡ ಹಿಂದೆ ದೇವರ ನಾಮದಲ್ಲಿ ತಿಳಿಸಿದ್ದೇನೆ. ಅದರಲ್ಲಿ ಯಾರು ಇದಕ್ಕೆಲ್ಲ ಒಳಪಟ್ಟಿರ್ತಾರೋ, ಅವಿಧೇಯರಾಗಿರ್ತಾರೋ, ಖಂಡಿತವಾಗ್ಲೂ ಪರಲೋಕ ಸೇರಲು ಸಾಧ್ಯವೇ ಇಲ್ಲ. ಈಗ ಇದನ್ನು ಕೇಳಿದಂತೆಲ್ಲ ನಾನು ಕೂಡ ನನ್ನನ್ನು ಸೇರಿ ಹೇಳ್ತಾ ಇದ್ದೇನೆ. ಕೇಳುತ್ತಿರುವ ಪ್ರತಿಯೊಬ್ಬರು ನಮಗೆ ನಾವೇ ಪ್ರಶ್ನೆ ಮಾಡಿಕೊಳ್ಳೋಣ, ಖಂಡಿತವಾಗಿ ನಾವು ಪರಲೋಕ ಹೋಗ್ತಾ ಇದ್ದೇವೆಯೋ? ಈ ಹೇಳಿದಂಥ ವಿಷಯದಲ್ಲಿ ಏನಾದರೂ ನಮ್ಮಲ್ಲಿ ಇದೆಯೋ? ನಮಗೆ ನಾವೇ ಪ್ರಶ್ನೆ ಹಾಕೊಳ್ಳೋಣ. ಅಥವಾ ನಾವು ಪರಿಶುದ್ಧರಾಗಿದ್ದೇವೆಯೋ? ಸಭೆ ಎತ್ತಲ್ಪಡ್ತದ? ಇಂಥವರ ಈ ಸುಳ್ಳು ಬೋಧನೆ ಮಾಡೋರು ಹೋಗ್ತಾರೆ. ಯಾವ ಗ್ರಂಥಗಳಾಗಲಿ, ಯಾವ ಧರ್ಮಗಳೇ ಆಗಲಿ, ದೇವರೊಬ್ಬನೇ. ನಾನಾ ರೀತಿಯಲ್ಲಿ ದೇವರು ಅದನ್ನು ಆರಿಸಿಕೊಂಡಿದ್ದಾರೆ. ಹಾಗಿರುವಾಗ ಸಭೆ ಎತ್ತಲ್ಪಡ್ತದೋ? ಪರಲೋಕಕ್ಕೆ ಹೋಗ್ತೀವೋ? ಸಾಧ್ಯವಿದೆಯೋ? ಹಾಗಿದ್ದಲ್ಲಿ ಬಹಳ ಚೆನ್ನಾಗಿ ಮನುಷ್ಯರನ್ನು ಅರ್ಥ ಮಾಡಿಕೊಳ್ಬೇಕು. ನಮಗೆ ನಾವೇ ಪ್ರಶ್ನೆ ಹಾಕೊಂಡು ನಮ್ಮನ್ನು ನಾವು ಶುದ್ಧೀಕರಿಸಿಕೊಳ್ಳಬೇಕು. ಇದಕ್ಕೆ ಅಪೊಸ್ತಲನಾದ ಪೌಲರು ಇನ್ನೊಂದು ಮಾತನ್ನು ಹೇಳಿದ್ದಾರೆ. 2 ಕೊರಿಂಥ 5ನೇ ಅಧ್ಯಾಯ 10ನೇ ವಚನದಲ್ಲಿ, ಜೀವಿತ ಕಾಲದಲ್ಲಿ ಮಾಡಿದ ಒಳ್ಳೆಯದಕ್ಕಾಗಲಿ ಕೆಟ್ಟದಕ್ಕಾಗಲಿ ಕ್ರಿಸ್ತನ ನ್ಯಾಯಾಸನದಿಂದ ನ್ಯಾಯ ತೀರ್ಪಿನ ದಿವಸ ನಿಲ್ಲಲೇಬೇಕು. ಅಂದರೆ ಪರಮಾತ್ಮ ಖಂಡಿತವಾಗಿ ಭೂಲೋಕಕ್ಕೆ ನ್ಯಾಯ ತೀರ್ಪಿಗಾಗಿ ಬರುವಾಗ ಪ್ರತಿ ಒಂದಕ್ಕೆ ತೀರ್ಪಿಗಾಗಿ ನಿಲ್ಲಲೇಬೇಕು. ಅವತ್ತು ಜಡ್ಜ್ಮೆಂಟ್ ಕೊಡೋವನು ದೇವರಾಗಿದ್ದಾನೆ ಅಂತ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಹಲ್ಲೆಲೂಯಾ. ಇದನ್ನು ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಂಡು ನಮ್ಮನ್ನ ನಾವೇ ಪಶ್ಚಾತ್ತಾಪ ಪಡಿಸಿಕೊಂಡು ಸಾಯುವುದಕ್ಕಿಂತ ಮೊದಲು ಪರಲೋಕವನ್ನು ನಾವು ಸಂಪಾದನೆ ಮಾಡಿ ಸತ್ತರೆ ಮಾತ್ರ ಪರಲೋಕಕ್ಕೆ ಸೇರ್ತೀವಿ. ಇಲ್ಲದೆ ಹೋದರೆ ಎಷ್ಟೇ ಅವರಿಗೆ ಏನೇ ಮಾಡಿದ್ರು ಪರಲೋಕಕ್ಕೆ ಆತ್ಮ ಹೋಗಲು ಸಾಧ್ಯವೇ ಇಲ್ಲ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯಾದ ದೇವರೇ, ಮಗನಾದ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಇವತ್ತಿನ ಒಂದು ಸಂದೇಶವನ್ನು ನನ್ನ ಸಹೋದರಿಗೆ ನೀವು ತಿಳಿಸಲು ಆಶೀರ್ವಾದ ಮಾಡಿದ್ದೀರಿ. ಇದರಲ್ಲಿ ಖಂಡಿತವಾಗಿ ಯಾರಾದರೂ ತಪ್ಪಿ ಹೋಗಿದರೆ ಪಶ್ಚಾತ್ತಾಪ ಪಟ್ಟು ಅವರ ಭೂಲೋಕದ ಜೀವನದ ಯಾತ್ರೆ ಮುಗಿಸಿದರೊಳಗೆ ಪರಿಶುದ್ಧರಾಗುವಂತೆ ನೀವು ಸಹಾಯ ಮಾಡಿ ಸ್ವಾಮಿ. ನಿಮ್ಮ ಪ್ರೀತಿ ಸಹಾಯ ಇಲ್ಲದೆ ಯಾರೂ ಪರಲೋಕಕ್ಕೆ ಬರಲು ಸಾಧ್ಯವಿಲ್ಲ, ಲೋಕದಲ್ಲಿ ಪರಿಶುದ್ಧರಾಗಲು ಸಾಧ್ಯವಿಲ್ಲ. ಆದ್ದರಿಂದ ನಿಮ್ಮೆಲ್ಲ ಪ್ರೀತಿಗಾಗಿ ಕೃತಜ್ಞತಾ ವಂದನೆಗಳು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರಿಯರೇ, ನಿಮಗೂ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು. ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಕೂಡ ಹೇರಳವಾಗಿ ಪರಲೋಕಕ್ಕೆ ಹೋಗುವ ಮಾರ್ಗದಲ್ಲಿ ದೇವರು ನಡೆಸಲಿ. ಆಮೇನ್.